ಇನ್ನು ಬೆಂಗಳೂರು ರಸ್ತೆಯಲ್ಲಿ ಬೈಕ್ ಓಡಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅದರಲ್ಲೂ ಹೆಲ್ಮೆಟ್ ಧರಿಸಲಿಲ್ಲ ಅಂತಂದರೆ ಜೀವಕ್ಕೆ ಆಪತ್ತು ಗ್ಯಾರಂಟಿ. ಇಲ್ಲಿ ನೋಡಿ, ಮೈಸೂರು ರಸ್ತೆಯಲ್ಲಿ ಸ್ಕೂಟರ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಅಂದರೆ ಆಕ್ಸಿಡೆಂಟ್ ಆಗಿದೆ, ಸದ್ಯ ದೊಡ್ಡದಾಗೇನಾಗಿಲ್ಲ ಅಂತ. ಈ ಆಟೋವಾಲ ಸಡನ್ ಆಗಿ ರೈಟಲ್ಲಿ ಇದ್ದವನು ಲೆಫ್ಟಿಗೆ ತಗೊಂಡ್ಬಿಡ್ತಾನೆ, ಇಂಡಿಕೇಟರ್ ಹಾಕ್ತಾನೆ. ಎಲ್ಲ ಆಟೋ ಡ್ರೈವರ್ಸ್ ಸಾಮಾನ್ಯವಾಗಿ, ಎಲ್ಲ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಆಟೋ ಡ್ರೈವರ್ಸ್ಗಳು ಹಂಗೆ ಮಾಡ್ತಾರೆ. ಸಡನ್ನಾಗಿ ಲೆಫ್ಟು ರೈಟು ಟರ್ನ್ ತಗೊಂಡ್ಬಿಡ್ತಾರೆ. ಹಂಗಾಗಬೇಕಾದ್ರೇ ಹಿಂಗೆ ರಸ್ತೆ ಮಧ್ಯದಲ್ಲಿ ಆಟೋ ಹೋಗ್ತಾ ಇತ್ತು, ಲೆಫ್ಟ್ ಸೈಡಿಂದ ಬೈಕ್ ಸವಾರ ಹೋಗ್ತಾ ಇದ್ದ ಮೊಪೆಡ್ ಗಾಡೀಲಿ. ಇದ್ದಕ್ಕಿದ್ದಂತೆ ಆಟೋ ಲೆಫ್ಟ್ ಟರ್ನ್ ತಗೊಂಡ್ಬಿಡ್ತು. ಬೈಕ್ ಕಂಟ್ರೋಲಿಗೆ ಸಿಕ್ಕಲಿಲ್ಲ, ಆಟೋಗೆ ಗುದ್ದು ಆ ಬೈಕ್ ಸವಾರ ಕೆಳಗಡೆ ಬೀಳ್ತಾನೆ. ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ ಆತ. ಅವನದು ಒಂದು ಸ್ವಲ್ಪ ಸಮಸ್ಯೆ ಇದೆ ನೋಡಿ. ಅದು ಹಿಂದ್ಗಡೆ ಬರ್ತಾ ಇದ್ದಂಥ ಬೈಕ್ ಚಾಲಕನ ಒಂದು ಗೋಪ್ರೋ ಕ್ಯಾಮ್ರಾದಲ್ಲಿ ಸರಿಯಾಗಿರೋದು ಇದು ನೋಡಿ. ಇಲ್ಲಿ ಮಿಡ್ ರೋಡಲ್ಲಿ ಆಟೋ ಹೋಗ್ತಾ ಇದೆ ನೋಡಿ, ಇದ್ದಕ್ಕಿದ್ದಂಗೆ ಲೆಫ್ಟ್ ತಗೊಂಡ್ಬಿಡುತ್ತೆ. ಪ್ರತಿ ಒಂದು ಬಾರಿಗೂ ಕೂಡ ಈ ರೀತಿಯಾಗುತ್ತೆ ನೋಡಿ. ಆ ಬೈಕ್ ಸವಾರ ಹೇಳ್ತಾನೆ, ಹೆಲ್ಮೆಟು ಹಾಕಿಲ್ಲ ಇವನು, ಆಟೋನು ಲೆಫ್ಟ್ ತಗೊಳ್ಳಂಗಿದೆ. ಹಾಗೆ ಹಿಂಗೆ ಸಿಗ್ನಲ್ ಕೊಡ್ತಾನೆ. ಆಗ್ತಿದ್ದಂಗೆ ಆಟೋ ಲೆಫ್ಟಿಗೆ ಟರ್ನ್ ಆಗಿಬಿಡ್ತದೆ ಇದಕ್ಕಿದ್ದಂಗೆ. ಈ ರೀತಿಯಾಗಿ ಹಲವು ಕಡೆಗಳಲ್ಲಾಗುತ್ತೆ. ಈ ಆಟೋ ಡ್ರೈವರ್ಸ್ಗಳು ಒಂದಷ್ಟು ಜನ ಹಾಗೇನೆ ಲೆಫ್ಟಲ್ಲಿ ಇಂಡಿಕೇಟರ್ ಹಾಕೊಂಡು ಸುಮ್ಮನೆ ಉದ್ದಕ್ಕೆ ಹೋಗ್ತಾ ಇರ್ತಾರೆ ಸ್ಟ್ರೈಟಾಗಿ. ಅವ್ರು ಲೆಫ್ಟ್ ತಗೊಂತಾರೆ ಅಂತ ಹಿಂದ್ಗಡೆ ಏನೋ ಬೈಕ್ ಓಡಿಸೋರು, ಕಾರ್ ಓಡಿಸೋರು ಕಾಯ್ತಾ ಇರ್ತಾರೆ. ಕಿಲೋಮೀಟರ್ ಗಟ್ಟಲೆ ಇಂಡಿಕೇಟರ್ ಹಾಕೊಂಡು ಓಡಿಸೋದು, ಆಮೇಲೆ ಇದ್ದಕ್ಕಿದ್ದಂಗೆ ಲೆಫ್ಟು ರೈಟು ಟರ್ನ್ ತೊಗೊಂಡ್ಬಿಡೋದು. ಇಂಥವ್ರಿಗೆಲ್ಲ ಈ ಆಟೋ ಡ್ರೈವಿಂಗ್ ಲೈಸೆನ್ಸ್ನ ಫಸ್ಟ್ ಕ್ಯಾನ್ಸಲ್ ಮಾಡಬೇಕು, ಆಟೋಗಳನ್ನ ಸೀಸ್ ಮಾಡಬೇಕು. ಆಟೋದೊಂದು ತಪ್ಪಿದೆ, ಬೈಕ್ ಅವನು ಹೆಲ್ಮೆಟ್ ಹಾಕಿಲ್ಲ, ಒಂದು ತಪ್ಪಿದೆ. ಬಟ್ ಇಲ್ಲಿ ಮೇಜರ್ ಆಗಿ ಆಟೋ ಡ್ರೈವರ್ನ ಅಜಾಗರೂಕತೆ ಚಾಲನೆ ಇಲ್ಲಿ ಎದ್ದು ಕಾಣಿಸ್ತಾ ಇರೋದು.